ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಸ್ಪೆಷಲ್ ದಿನ, ನಾವು ಬಹಳ ಸ್ಪೆಷಲ್ ದಿನ. ನಮ್ಮ ಎಲ್ಲರಿಗೂ ಸ್ವತಂತ್ರ ಸಿಕ್ಕಿದ ದಿನ ಇವತ್ತ. ಇಷ್ಟು ನಾವು ಫ್ರೀಯಾಗಿ ಮಾತಾಡಕ್ ಕಾರಣ ಅಂತಂದ್ರೆ ಇವತ್ತಿನ ದಿನ ಅದ. ಯಜಮಾನ್ರು ಫುಲ್ ರೆಡಿಯಾಗಿ ಜೋಶ್ ಒಳಗೆ ಶುಭೋದಯ, ಸುಪ್ರಭಾತ ಅಭಿಮಾನಿ ಮಿತ್ರರೇ, ಬಂದು ಬಾಂಧವ್ರಿ. ಇವತ್ತಿನ ದಿನಚರಿ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು 80ನೆಯ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆ, 80th ಇಂಡಿಪೆಂಡೆನ್ಸ್ ಡೇ ಆಫ್ ಅವರ್ ಪ್ರೌಡ್ ಇಂಡಿಯಾ. 15th ಆಗಸ್ಟ್ 1947ಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬ್ರಿಟಿಷರನ್ನ ಓಡಿಸಿ ನಮ್ಮ ದೇಶದ ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಅದರಲ್ಲಿ ಪಯಣಿಗರಾದವರು ಎಲ್ಲರೂ ಗೊತ್ತಿರುವಂತಹ ಶ್ರೀ ಮಹಾನ್ ಪುರುಷ ಮಹಾತ್ಮ ಗಾಂಧೀಜಿಯವರಿಗೆ ನೆನೆಸ್ಕೋತೀವಿ ನಾವು. ಸೊ ಅವರೇ ಅದನ್ನ ಬಹಳ ಲೀಡ್ ಮಾಡಿದ್ರು. ಸೊ ಇವಾಗ ನಾವು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ. ಸಾಕಷ್ಟು ಸುಧಾರಣೆಗಳು ಆಗಿದಾವ, ಇನ್ನೂ ಆಗ್ತಾ ಇದಾವ, ಇನ್ನೂ ಆಗ್ಬೇಕು. ತಮ್ಮೆಲ್ಲರ ಆಶೀರ್ವಾದ ಹಾಗೂ ಶುಭ ಹಾರೈಕೆ ಇರಲಿ. ನಾನು ನಮ್ಮ ಕಚೇರಿಗೆ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ತಾ ಇದ್ದೀನಿ. ಸಮಯ ಆಗ್ಯದ, ಹೋಗಿ ಬರ್ತೀನಿ. ಮತ್ತೆ ಅಲ್ಲಿ ಯಾರ್ಯಾರು ಬರ್ತಾರೆ ಭೇಟಿ ಮಾಡ್ತೀನಿ. ಓಕೆ, ಬೈ ಬಾಯ್. ಮತ್ ಹೇಳಿ ಅಲ್ಲ, ಇವತ್ತು ಹೆಂಡತಿ ಮನ್ಯಾಗ ಬಿಟ್ಟು ಹೊಂಟೇನಂತ ಅದಾದ್ರೂ ಹೇಳಿ ಮಾತಾಡಿ. ಕನ್ಸಲ್ಲ, ಬರ್ರಿ ಬರ್ರಿ ಬರ್ರಿ, ನನಗೆ ಕನ್ಸಲ್ಲ ಅಂತ ಹೇಳಿ. ನನ್ನ ಹೆಂಡತಿ ನನ್ ಮಡಿ ಸಮಾಜ ಅಂತ ಬಾಯಿ ನೋಡಿ ಹೇಳಿ ಎಂತ ಮನಸ್ಸು ನೋಡಿ. ಎಲ್ಲರಿಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಎಷ್ಟು ಮನಸ್ಸು ನಂದು ಇದಾಗ್ತಾ ಇದೆ ಗೊತ್ತಾ? ಎಲ್ಲಿ ಅಲ್ಲಿ ಜೋಡಿ ಕೇಳ್ತಾರೆ, ಎಲ್ಲರ ನಿಮ್ ಹೆಂಡತಿ, ಎಲ್ಲರ ನಿಮ್ ಹೆಂಡತಿ ಅಂತ ಬಿಟ್ಟು ಹೋಗಿ ಓಡಿದ್ರು ನೋಡಿ. ಜವಾಬ್ದಾರಿ ನನ್ ಮೇಲೆ ಹಾಕಿಲ್ಲ. ಇರ್ಲಿ ಬಿಡಿ ಅಭಿಮಾನಿಗಳಿಗೆ, ಏನ್ ಮಾಡಕ್ಕಾಗಲ್ಲ, ನಡೀತದ. ನನ್ನ ಕರ್ತವ್ಯಗಳು ಅದಾವಲ್ಲ, ಯಾರಾದ್ರೂ ಒಬ್ರ ನಿಭಾಯಿಸಬೇಕಾಗ್ತೈತಿ. ಪರವಾಗಿಲ್ಲ, ಅವ್ರು ಹೋಗಿ ಬರ್ಲಿ, ಎಂಜಾಯ್ ಮಾಡ್ಲಿ. ಆಮೇಲೆ ಮತ್ತೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಮತ್ತೆ ಇವತ್ತಿನ ದಿನ ಶುರು ಮಾಡೋಣ ಬನ್ನಿ ಅಭಿಮಾನಿಗಳು. ಮತ್ತೆ ಹೇಳ್ತಾ ಇದೀನಿ, ಯಾರ ಕಡೆ ಬಿಳಿ ಬಟ್ಟೆಗಳು ಇದ್ದು ಅಂದ್ರೆ ಮನಿ ಒಳಗೆ ಹಾಕೊಳ್ರಿ, ಎಂಜಾಯ್ ಮಾಡಿ. ಮನ್ಯಾಗ ಇದ್ಮೇಲೆ ಏನು ಹೊರಗೆ ಹೋದ್ಮೇಲೆ ಹಾಕೋಬೇಕಂತ ಏನಿಲ್ಲ. ಮನಿ ಒಳಗೆ ಇದ್ದಾಗೂ ಸಹಿತ ನೀವು ಹಾಕೋಬಹುದು. ಹಾಕೊಳ್ರಿ, ಎಂಜಾಯ್ ಮಾಡ್ರಿ. ಮತ್ತೆ ಎಷ್ಟ್ ಆಗ್ತದ ಅಷ್ಟ ಪ್ರೀತಿಯಿಂದ ಇರ್ರಿ. ಮತ್ತೆ ಇವತ್ತು ನಮ್ದು ಲಾಗ್ಗಳನ್ನು ನೋಡ್ತಾ ಇದ್ರಿ. ಹಂಗ ಶುಭೋದಯ ಅಭಿಮಾನಿಗಳೇ, ಇವತ್ತ ಶನಿವಾರ, ಇವತ್ತು ಸ್ಪೆಷಲ್ ಡೇ. ಸ್ಪೆಷಲ್ ಚಟ್ನಿ ನಮ್ಮ ಮನೆಯೊಳಗೆ ಇವತ್ತ ನೀವು ಹೇಳಿದೀರಾ ಮಾಡೋದೈತ್ ನಂಗೆ. ಬರೀ ಸದ್ಯಾಗ ಈಗ ಬೇಡ, ಟೈಮ್ ಇಲ್ಲಿಗ ಕೆಲಸ ಭಾಳ ಅದಾವ ನಮ್ಮ. ಮತ್ತೀಗ ಕಡ್ಲಿಬೇಳೆ ಚಟ್ನಿ ಮಾಡೋಣ. ಯಜಮಾನ್ರಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿ ರೆಡಿಯಾಗಿ ಬಂದು ಕೆಲಸ ಚಲೋ ಐತಿ. ಅಷ್ಟು ದೇಶದ ಬಗ್ಗೆ ಅಭಿಮಾನ ಐತಿ ನಮ್ಮ ಮನೆಯವ್ರಿಗೆ. ಬರಲಿ, ನಾವು ಮನೆ ಬಸೋನು ಸಂಸಾರ ಅವರಿಗೆ ಹಾಲು ರೆಡಿ ಐತಿಲಿ. ಮತ್ತು ನನಗೆ ಚಾಯ್ನು ತಯಾರೈತಿ. ಟೈಮ್ ಆಯ್ತು. ಮತ್ತಿದಿಬ್ರು ಎದ್ಕೊತಾರೆ ಇಲ್ಲಿ ಮಲ್ಕೊಂಡಿರೋದು. ನಾವು ಸ್ವಲ್ಪ ಲೇಟ್ ಮಾಡಿಲ್ಲ ಅಂತಂದೇವು. ಅವ್ರು ಎದ್ದಿಲ್ಲ ಇನ್ನೂ. ಹಾಂ, ಟೈಮ್ 7:30 ಆಗೈತಲ್ಲ. ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಪ್ಪು. ಹೇಳು ನೋಡು. ಹಾಂ, ಅಪ್ಪ ಈಗ ಹೋಗತ್ತಾರ. ಇದೆಲ್ಲ ನೋಡಿ, ಏನೇನು ಇಟ್ಕೊಳತ್ತಾರ. ಗಪ್ಚುಪ್ ಬಾಳೆನದು ಇಟ್ಕೊಳತ್ತಾರ ನೋಡಿ ತಿನ್ನಾಕ. ಏನು ಮಾಡ್ತೀರಾ? ಓಕೆ, ಬಾಯ್. ಹೇಳಿ, ನಿಮ್ಮ ಬಟ್ಟೆ ಎಲ್ಲ ತಂದ ಇಟ್ಟಿನಿ ಜಾಗ. ಅಭಿಮಾನಿಗಳೇ, ಬನ್ನಿ ನಮ್ಮ ಮತ್ತೆಯವ್ರಿಗೆ ಎಬ್ಸೋದ್ರೆ ಟೈಮ್ 8 ಆಗೈತಿ. ಈಗ ನಾವು ಮಾಡಿ ನಮ್ಮ ಮತ್ತೆಯವ್ರಿಗೆ ಎಬ್ಸ್ತಾ ಇದೀವಿ. ಬೆಳಿಗ್ಗೆ ಬೇಗ ಎಬ್ಸ್ತಾ ಇಲ್ಲ, ನಮ್ಮ ಕೆಲಸಗಳು ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಅತ್ತೆ ನಿಮ್ಗೆ ಆಮೇಲೆ ನಾ ಎಬ್ಸ್ತೀನಿ, ಈಗ ಗಡ್ಬಿಡ್ ಮಾಡಿ ಎದ್ಕೊಡ್ಬೇಡ್ರ, ನಜೆ ಪಾಪ ಅಂದ್ಕೊಂಡದ. ಬರೀ ಎಬ್ಸೋನು ಬರೀ ಮತ್ತೆ ಊಟ 6:30 ಟೈಮ್. 6:30 ಊಟ. ಅಭಿಮಾನಿಗಳೇ, ಸ್ಪೆಷಲ್ ತಿಂಡಿ ಆಲೂಗಡ್ಡೆ ಪಲ್ಯ. ಹಾಲು ಕಾಸ್ತಾ ಇದೀವಿ ಇಲ್ಲಿ. ಆಮೇಲೆ ನೀನೇ ಮಾಡಿದ ರೊಟ್ಟಿ ನೋಡಿ ಇಲ್ಲಿ. ನಮ್ಮ ಮನೆಯವ್ರು ನೀನೇ ಚೂಡಾದು ತಿಂದು ಕೂತಿದಾರ, ರೊಟ್ಟಿನೇ ತಿಂದಿಲ್ಲ. ಪಾಪ ಇವ್ರು ಸಕ್ಕು ಸಲ್ಮಾ ಕಳಿಸ್ಕೊತಾ ಇದೀನಿ ತಿನ್ಲಿ ಅಂತ. ಅವ್ರು ಬಿಸಿ ಮಾಡ್ಕೊಂಡು ತಿಂತಾರೆ. ಪಾಪ ಇವ್ರಿಬ್ರಿಗೂ ಕನ್ನಡ ಗೊತ್ತಾಗಲ್ಲ. ಅವ್ರು ಮರಾಠಿ ಮಾತಾಡ್ತಾರೆ. ಇವ್ರ ಭಾಷೆನೂ ಬೇರೆ ಐತಿ. ಅಭಿಮಾನಿಗಳೇ, ದೋಸೆ ತಯಾರಾಗ್ತಾ ಇದೆ ಬಿಸಿದ. ಅಭಿಮಾನಿಗಳೇ, ಪಾಪ ಬರೋ ಮಠ ತಾನ ದೋಸೆ ತೆಗದ್ಲ. ಹಿಂಗೆ ಬೇಕಾಗ್ತದೆ ನಮಗೆ ಸಪೋರ್ಟ್, ಸಹಕಾರ ಹಿಂಗಿರ್ತದೆ. ಹೊತ್ತದ ಮೇಡಮ್ ಅವ್ರ ಅತ್ತಿ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ತೆಗ್ದಿದ್ದಾಳೆ. ಅವರಲ್ಲಿ ನಿಜ ಹೇಳ್ಬೇಕಂದ್ರೆ ಅವರಲ್ಲಿ ಮಾನವೀಯತೆ ಅದ, ಅವರಲ್ಲಿ ಮನುಷ್ಯತ್ವ ಅದ. ಅವರು ನಮ್ಮಂಗೆ ಮನುಷ್ಯರು ಅದಾರ ಅಭಿಮಾನಿಗಳೇ. ನಾವು ಅವ್ರಿಗೆ ನೋಡಿ ಮುಖ ನೋಡಿ ಅವ್ರದ್ದು ಇದು ನೋಡಿ ನಾವು ಇದು ಮಾಡ್ಕೊಳ್ಳೋದು ಬೇಡ. ಎಷ್ಟಾಗ್ತದೆ ಅಷ್ಟು ನಾವು ಪ್ರೀತಿಯಿಂದ ಇರೋಣ ಅಭಿಮಾನಿಗಳೇ. ನಮ್ಮ ಲಾಗದ ಉದ್ದೇಶ ಏನದ ಅಂತಂದ್ರೆ,
ಬಡವರು ಏನದಾರಲ್ಲ ಇಂಥ ಬಡವರಲ್ಲೇ ನಮ್ ಪ್ರೀತಿ ಕಾಣೋದ ನಂದು ಲಾಗದ ಉದ್ದೇಶ ಐತಿ. ನಾ ಯಾಕೆ ಇಷ್ಟಪಡ್ತೀನಿ ಅಂತಂದ್ರ ನಾನು ಬಡತನ ಒಳಗಿಂದ ಬಂದಿದ್ದೀನಿ. ಬಡತನ ಏನಂತ ನೋಡಿದೀನಿ ನಾನು. ಊಟದ ಸಲುವಾಗಿ ನೋಡಿದೀನಿ, ಬಟ್ಟೆಗಳ ಸಲುವಾಗಿ ನೋಡಿದೀನಿ, ದುಡ್ಡಿನ ಸಲುವಾಗಿ ನೋಡಿದೀನಿ. ಆ ಬಡತನ ಒಳಗ ನಾ ಹುಟ್ಟಿ ಬಂದಿದ್ದೀನಿ. ಅದಕ್ಕೆ ನನಗೆ ಈ ತರ ಬಡವರು ಅಂದ್ರೆ ನನಗೆ ಬಹಳ ಇಷ್ಟ. ಇವ್ರ ಹೆಂಗ ಇರ್ಲಿ, ಈ ಕೈ ನನ್ ಸಲುವಾಗಿ ಕೆಲಸ ಮಾಡಿದ ಕೈ ಐತಿ. ಕಂಪೌಂಡ್ ತೊಳೆಯೋ ಕೆಲಸ, ತರಕಾರಿ ಮಾಡುವಂತ ಕೆಲಸ, ನನ್ನ ಕೈಯಾಗ ಹೆಲ್ಪ್ ಮಾಡುವಂತ ಕೆಲಸ ಮಾಡುವಂತ ಕೈ ಐತಿದೆ. ಅದಕ್ಕೆ ನನಗೆ ಬಡವ್ರ ಅಂತಂದ್ರೆ ನಾ ಅಷ್ಟು ಪ್ರೀತಿ, ಮೊದ್ಲಿಂದಾನು ನಂಗೆ ಬಡವ್ರ ಮೇಲೆ ಅಷ್ಟು ಪ್ರೀತಿನ ಐತಿ. ನಂಗೆ ಮಿಡಲ್ ಕ್ಲಾಸ್ ಇರ್ಬೇಕು, ಇಲ್ಲಾಂದ್ರೆ ಪೂರ್ತಿ ತೀರಾ ಬಡವರಾದ್ರೂ ಇರ್ಬೇಕು ಅಂತವ್ರಿಗೆ ನಾ ಭಾಳ ಇದ್ ಮಾಡ್ತೀನಿ. ಹಂಗ ನನ್ನ ಸಕ್ಕೂನು ಹಂಗ ಅದಾಳ, ಮತ್ ಸಲ್ಮಾನು ಹಂಗ ಅದಾಳ. ನನ್ನ ಸಲುವಾಗಿ ಭಾಳ ಸ್ಪೆಷಲ್ ಅಭಿಮಾನಿಗಳೇ. ಸ್ಪೆಷಲ್ ತಿಂಡಿ ಇವತ್ತ ನಮ್ಮ ಸಲುವಾಗಿ ಆಲೂಗಡ್ಡೆ ಪಲ್ಯ ಅದ. ನಾ ಆಲೂಗಡ್ಡೆ ಪಲ್ಯ ತಿನ್ನಲ್ಲ, ನಾ ಇದು ಚಟ್ನಿನ ತಗೋತೀನಿ. ಈಗ ಚಟ್ನಿ ಮತ್ತೆ ಅದ, ಆಮೇಲೆ ದೋಸೆ ಅದ ತಿನ್ನೋಣ. ನಮ್ಮ ಅತ್ತೆಯವ್ರಿಗೂ ಎಲ್ಲ ಮಸಾಜ್ ಅದು ಮಾಡ್ಲಿ, ಅವಳು ಸ್ನಾನ ಮಾಡಿ ಬರ್ಲಿ. ಅವರು ಅಭಿಮಾನಿಗಳೇ ಸ್ಪೆಷಲ್ ತಿಂಡಿ ಇವತ್ತ ನಮ್ಮ ಮನೆ ಒಳಗೆ ದೋಸೆ ಮತ್ತೆ ಚಟ್ನಿ, ದೋಸೆ ಚಟ್ನಿ ತಿನ್ನೋಣ ಇವತ್ತ. ಅಭಿಮಾನಿಗಳು ಅತ್ತೆ ದೇವ್ರಲ್ಲಿ ಹೋಗಿ ಕೂತಾರ ನೋಡಿ ಮಸಾಜ್ ಮಾಡ್ಕೊಳಕ. ಕರೆಕ್ಟ್ ಟೈಮ್ ಆಗ್ತದ. ಮಿರ್ಚಿ ತಂದಿಟ್ಟಾರ ನೋಡಿ, ಎಷ್ಟು ಆರಾಮ್ ಆಗ್ತಾ ಇದೆ ಕೆಲಸ. ಆರಾಮ್ ಸಾವಕಾಶ, ಭಾಳ ಗಡ್ಬಡಿ ಆಗತ್ತಿತ್ತು. ಇವು ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೊಡ್ರೋದು, ಮತ್ತೆ ಸ್ನಾನ ಮಾಡಕ್ಕೆ ಹೋಗೋದು, ನಾಷ್ಟ ಮಾಡಕ್ಕೆ ಕೊಡ್ರೋದು ಎಲ್ಲ ಟೈಮಿಂಗ್ ಎಲ್ಲ ಕರೆಕ್ಟ್ ಅಡ್ಜಸ್ಟ್ ಆಗಿರಲಿಲ್ಲ. ಈಗ ಅವ್ರ ಕೆಲಸದವರು ಬಟ್ಟೆ ತೊಳ್ಯಾಕ ಮಾಡಕ್ಕೆ ಅವ್ರಿಗೂ ಅನುಕೂಲ ಆಯಿತು. ಮನೆಯಲ್ಲಿ ಒಳಗಡೆ 10 ಟೈಮ್ ಎಣ್ಣೆ ತೆಗೆದಿಡೋನು. ಎಣ್ಣೆ ಮುಗ್ದೈತಿ. ಎಣ್ಣೆ ಬೇಕು ಅವ್ರಿಗೆ ಕಣ್ಣಿಗೆ ಹಚ್ಕೊಳಕ್ಕೆ, ತಲೆಗೆ ಹಚ್ಕೊಳಕ್ಕೆ, ಮೈಗೆ ಹಚ್ಕೊಳಕ್ಕೆ. ಹಿಂಗೆ ಲೋಟವ ತೆಗೆದಿಟ್ಟು ಈ ಕ್ಲೈಮೇಟ್ ಒಳಗೆ ಗಟ್ಟಿ ಆಗ್ತೈತೆ ಅಂತ ಹೇಳಿ ಈ ರೀತಿ ಹೊರಗೆ ಒಂದು ಬಾಟಲ್ ಇಟ್ಟಿದ್ದು, ಮತ್ತು ಗಟ್ಟಿ ಆಗದ ಅದು. ಅದಕ್ಕೆ ನಾವು ಅವ್ರು ಹೇಳೋಕ್ಕಿಂತ ಮೊದಲು ಏನು ಮಾಡ್ತೀವಿ, ಎಣ್ಣೆ ತೆಗೆದಿಡ್ತೇವೆ ಅವ್ರಿಗೆ ಲೋಟ ಒಳಗೆ ಎಣ್ಣೆ ನೋಡ್ತಾರೆ ಅವ್ರು ಐತೇನಿಲ್ಲ ಅಂತ ಹೇಳಿ. ಏನಾಗದ, ಪ್ರತಿಯೊಂದು ಏನೈತಿ ಏನಿಲ್ಲ, ಏನು ತಿಂತಾರೆ, ಏನು ಮಾಡ್ತಾರೆ. ಇವತ್ತು ನನ್ನ ಕೆಮ್ಮ ಕಮ್ಮಿ ಆಗವಾತು, ಇವತ್ತು ನನಗೆ ಇದೇ ಆಗತೈತಿ, ಇವತ್ತು ನನಗೆ ಅದೇ ಆಗತೈತಿ ಅಂತ ಹೇಳಿ ದಿನಾಲು ಒಂದೊಂದು ಹೇಳ್ತಾರೆ ನಮ್ಮ ಅತ್ತೆಯವರು. ದಿನಾಲು ಒಂದೊಂದು ಅವ್ರು ಹೇಳೋಕ್ಕಿಂತ ಮೊದಲೇ ನಾವು ನಮ್ಮ ಕೆಲಸ ಮಾಡಿಡೋಣ ಅಂತ ಹೇಳಿ ನಾ ಇದು ಮಾಡ್ತಾಯಿದ್ದೀನಿ. ಸಣ್ಣ ಮಗು ಮಾಡೋದು ಐತಲ್ಲ, ಮಗುವಿನ ಥರನ ಅದಾರ. ಆ ಮಗುವಿಗೆ ಯಾವ ರೀತಿ ಸಂಭಾಳಿಸೋದಂತ ತಾಯಿ ಗೊತ್ತಾಯ್ತದೆ. ತನ್ನ ತಾಯಿ ಕಡೆ ಬರ್ತೇನಂತ ಬಂದೈತೆಲ್ಲ ಮಗು ಹಠ ಮಾಡಿ ಅಂತ ಅಂದಮೇಲೆ ಅದೇನು ಸಾಧದ ಕೆಲಸ ಐತೇನಿ ಹೇಳಿ ನೋಡೋಣ. ನನಗೆ ನೋಡ್ಕೋತಾ ಅಂತ, ಆ ತಾಯಿ ನೋಡ್ಕೋತಾ ಅಂತ ಹೇಳಿ ಈ ವಯಸ್ಸೊಳಗೆ ಬರೋದೈತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅದು ಎಲ್ಲರ ಮೇಲೆ ಆ ರೀತಿ ಇರಲ್ಲ. ನಮ್ಮ ಮೇಲೆ ಅಭಿಮಾನದಿಂದ ಬಂದಿದ್ದಾರೆ ಅಂತಂದ್ರೆ ನಮಗೆ ಬಹಳ ಖುಷಿಯಾಗ್ಬಿಟ್ಟು, ಈ ರೀತಿ ಹಿಂಗೆ ತೆಗೆದಿಟ್ಬಿಟ್ಟೆ ಅಂತಂದರೆ ನನಗೂ ಖುಷಿ ಇರ್ತೈತಿ. ಮಾಡಿದೆಪ್ಪ ನಾ ಇದು ಏನು ಕೆಲಸ ಇದೆ ಐತೆಲ್ಲ ಅಂತ ಅವ್ರಿಗೆ ಹೇಳಕ್ಕೆ ಹತ್ತೋದಿಲ್ಲ. ನಮ್ಮ ಮನೆಯವ್ರಿಗೆ ಬೈತಿರ್ತಾರೆ ಅವ್ರು, ಆಕಿಗೆ ಹೇಳಕ್ಕೆ ಹತ್ತೋದಿಲ್ಲ, ಹಂಗಾದಾಳ ಆಕಿ ಏನು ಅನ್ನಕ್ಕೆ ಹೋಗ್ಬೇಡ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ ಎಣ್ಣೆ. ಮತ್ತು ಯಾರಾದರೂ ಬಂದ್ರಂತ ಹೇಳಿ ಒಂದು ಸ್ಮಾಲ್ ಪೌಡ್ರ್ ಡಬ್ಬ ತೊಗೊಂಡಿದ್ದೀನಿ. ಅದು ಒಂದ್ಸಲ ಹೋದಾಗ ಅವತ್ತು ತೆಗೆದಿಟ್ಟಿದ್ದು, ಯಾರಿಗೆ ಬೇಕಾದ್ರೆ ಇಲ್ಲೇ ಕರಡಿ ಇರ್ತದೆ, ಬಾಚಿನ್ಕಿ ಇರ್ತದೆ ಅಂತೇಳಿ ಒಬ್ಬರು ಪೌಡ್ರ್ ಹಚ್ಕೋತಾರೆ. ನಮ್ಮ ಮನೆಗಳು ಪೌಡ್ರದ ರೂಢಿ ಇಲ್ಲ. ದೋಸೆನೂ ತಿಂಡಿನೂ ಆಯ್ತು. ಮತ್ತು ನೀ ಹೇಳಿದಂಗೆ ಅಜ್ಜಿಗೆ ಆರಾಮ್ 8 ಗಂಟೆಗೆ ಎಬ್ಬಿಸ್ದೆ. ಎದ್ದು ಈಗ ಆರಾಮ್ ತಮ್ಮ ಕೆಲಸ ಮಾಡ್ಕೊತಾ ಇದ್ದಾರೆ. ಹೇಳಿಲ್ಲ ಇಲ್ಲ, ಅವ್ರ ಹೇಳಕ್ಕೆ ಚಟ್ಪಡಿಸೋದಿದ್ರಲ್ಲ. ಆಮೇಲೆ ಮತ್ತೇನು ಹಂಗೆ ನಾವು ಹೇಳಿದ್ದು ಅವರಿಗೆ, ನಿಮ್ಗೆ ಇಷ್ಟ ಬೇಗ ಎಬ್ಬಿಸ್ತೀವಿ, ನೀವು 2 ಗಂಟೆ ಅಂತ ಅನ್ನತ್ಲೆ ಹ್ಞೂ ಅಂತಂದಿದ್ರು. ಆಮೇಲೆ 10:30 ಆಯ್ತು, ಟೈಮ್ 10:30 ಆಯ್ತು ಅಂತ ಅನ್ನದಾರ. ಇವತ್ತು ನೀವ ಎಬ್ಸದಂತ ಅವ ಇದ್ದಾರ, ನಾವು ಎಬ್ಸೋ ಮಟ್ಟ ಅವೇ ಉಡ್ತೋ ಇಲ್ಲ ಅಂದಿಲ್ಲ. ಅಪ್ಪನೂ ಹೋಗ್ಬಿಟ್ಟಿ ಅದ್ರಲ್ಲ ಅವ್ರಿಗೆ. ಅಪ್ಪನೂ ಹೋಗಿ ಅಪ್ಪ ಈ ಶೂಸ್ ತೊಗೊಳತಿದ್ರು. ಶೂಸ್ ತೊಗೊಳತ್ಲೆ ಅಪ್ಪ ರೆಡಿಯಾಗಿ ಎಲ್ಲಿ ಇಷ್ಟು ಬೇಗ ಹೊಂಟಾರಂತ ಹೇಳಿ ಅಪ್ಪ ನೋಡತ್ತಿದ್ರು. ಮತ್ತು ಅದ ಹೇಳಿದೆ, ಇವತ್ತಿದನ್ ಜೆಂಡ ಐತಿ ಅದಕ್ಕೆ ಹೋಗ್ಯಾರಂತ. ಆಯ್ತು ಅಂತಂದ್ರು. ಆಮೇಲೆ ಸ್ನಾನ ಅದು ಮಾಡಿ ಎಲ್ಲ ಅವ್ರ ಮಸಾಜ್ ಆತ. ಆಮೇಲೆ ಸಕ್ಕೂ ಅವಾಗ 8 ಗಂಟೆ ಒಳಗೆ ಹೋದ್ಲೆ 8:30. ಆಮೇಲೆ ಇವ್ರು ಸಲ್ಮಾ ಮಾಡತ್ತಾಳಿಗೆ, ಸಲ್ಮಾನ್ಗೆ ಕಳಿಸ್ಕೊಡ್ತೇನೆ. ಈಗ ಅವ್ರದ್ದೆಲ್ಲ ತಿಂಡಿ ಆಗೈತಿ. ಈಗ ನಿಮ್ಮ ತಿಂಡಿ ಆಗಬೇಕು, ಮತ್ತು ಅಜ್ಜಿ ತಿಂಡಿ ಆಗಬೇಕು, ಅಪ್ಪನೂ ತಿಂಡಿ ಆಗ್ಬೇಕು. ಅಪ್ಪ ಹಾಲು ಅಷ್ಟು ಕೊಡೋದು ಹೋಗ್ಯಾರ. ಆಮೇಲೆ ಬಾಳೆಹಣ್ಣು 2 ತೊಗೊಂಡೋಗ್ಯಾರ ಮುಚ್ಕೊಂಡು. ಹಿಂಗೆ ಒಂದಿದ್ರು ಸುತ್ಕೊಂಡು ಐತಿ ಬಾಳ್ತು ಚಾ ಕೊಟ್ಟು ಕಾಯ್ತಿಲ್ಲ. ಆಮೇಲೆ ಇವ್ರಿಗೂ ತಿಂಡಿ ಕೊಟ್ಟು ನಿಭಾಯಿಸ್ತೇನಂತ ನಮ್ಮ ಮನೆಯವ್ರಿಗೆ ಗೊತ್ತದನ. ಎಲ್ಲ ನಾ ಕಾಳಜಿ ತೊಗೋತೇನೆ, ನನ್ನ ಮಗು ಅಂತ ಉಡಿ ಒಳಗೆ ನಾ ತೊಗೊಂಡೇನಂತ ಹೇಳಿ ನಮ್ಮ ಮನೆಯವ್ರು ಅಂತಿರ್ತಾರೆ. ನಿಜಾನೈತೆ ಅದ. ನನ್ನ ಹೆಂಡತಿ ಮಗು ಅಂತ ಅಂತಾಳು, ನಮ್ಮಮ್ಮಗೆ ಮಗು ಅಂತ ಹೇಳಿ ತನ್ನ ಉಡಿ ಒಳಗೆ ತೊಗೊಂಡಾಳು ಅಂತ ಹೇಳ್ತಾರೆ. ಬಂದವ್ರಿಗೆಲ್ಲ ಹೇಳ್ತಿರ್ತಾರೆ ನಮ್ಮ ಮನೆಯವರು. ಹಂಗೆ ನಮ್ಮ ಮನೆಯವ್ರು ಏನು ಮಾಡ್ಬೇಕಂತ ಏನಿಲ್ಲ, ಅವಳು ನಾವು ಎಲ್ಲಿ ಹೋದರೂ ಸಹಿತ ಆಕೆ ಮಾಡ್ತಾಳ ಅಂತ ಹೇಳಿ ಅಷ್ಟು ಪೂರ್ತಿ ನಮ್ಮ ಮನೆಯವ್ರಿಗೆ ವಿಶ್ವಾಸ ಅದ. ಮತ್ತು ನನಗೆ
ನನಗೆ ಭಾಳ ಖುಷಿನೂ ಅದ ಅದ್ರೊಳಗೆ ನಾನು ನಿಭಾಯಿಸ್ತಾ ಇದ್ದೀನಿ ಈ ರೋಲ್ ಅಂತ ಹೇಳಿ. ಯಾಕಂದರೆ ಈ ಸೇವೆ ಏನಿದೆಯಲ್ಲ, ನೀವು ಹೇಳ್ತಾ ಇದ್ದೀರಾ ಮೇಡಮ್ ನೀವು ಭಾಳ ಪುಣ್ಯವಂತರು ಇದ್ದೀರಾ ಅಂತ. ನಿಜವಾಗ್ಲೂ ನಾ ಪುಣ್ಯವಂತೇನೆ ಅದೇನಿ. ಈ ಭಾಗ್ಯ ನನಗೆ ಸಿಕ್ಕೈತಿ. ಈ ಸೇವೆ ಮಾಡೋ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಇದೆ ಈ ವಯಸ್ಸೊಳಗೆ ಸೇವೆ ಮಾಡೋ ಭಾಗ್ಯ ಇರ್ತೈತಲ್ಲ, ಅದು ಪುಣ್ಯವಂತರಿಗೆ ಅಷ್ಟು ಸಿಗ್ತದಂತ ನಿಜವಾಗ್ಲೂ ನಾ ಪುಣ್ಯನ ಮಾಡಿ ಬಂದಿದ್ದೀನಿ ಈ ರೀತಿ ಸೇವೆ ಮಾಡೋಕೆ. ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಅವ್ರು ಬಂದಾಗಿಂದಂತೂ ಫುಲ್ಲು ಖುಷಿ ಆಗೈತಿ. ನನಗೆ ಎಷ್ಟು ಆಗ್ತದೆ ಅಷ್ಟು ನನ್ನ ಕೈಲಿ ಅವರಿಗೆ ಒಂದು ಸ್ವಲ್ಪ ಅವ್ರ ಮನಸ್ಸನ್ನು ಇಸ್ಬಾರ್ದಂಗೆ ಅವ್ರ ಪ್ರೀತಿಲೇ ನೋಡ್ಕೋಬೇಕಂತ ಹೇಳಿ ಇದು ಮಾಡ್ಕೊಂಡಿದ್ದೀನಿ. ಮೊನ್ನೆ ಅವರಿಗೆ ನಿಮ್ಗೆ ಗೊತ್ತದ ಈಗಾಗಲೇ, ಮೊನ್ನೆ ಖಾರಿ ಅವ್ರ ಬೇಡ ಅಂತಂದ್ರೆ ಯಾವಾಗೂ ಬೇಡ ಅಂತಂದಿದ್ದವ್ರು ನಮ್ಮ ಅತ್ತೆ. ಎಲ್ಲರಿಗೂ ಗೊತ್ತದ ನಮ್ಮ ಅತ್ತೆ ಅವ್ರಿಗೆ ಎಷ್ಟು ಖಾರಿ ಇಷ್ಟ, ಮತ್ತು ಎಲ್ಲರೂ ಖಾರಿ ತೊಗೊಂಬರ್ತಾರೆ ಅವ್ರ ಸಲುವಾಗಿ ಬಂದ್ಮೇಲೆ ತಿನ್ನಕ್ಕೆ. ಈಗ ಖಾರಿ ಸಹಿತ ನನಗೆ ಇಷ್ಟ ಇಲ್ಲ ಅಂತ ಅನ್ನೋಷ್ಟು ಲೆವೆಲ್ಗೆ ಬಂದಾರ ನಮ್ಮ ಅತ್ತೆ. ಅಂದ್ರೆ ಪೂರ್ತಿ ಒಂದು ಮಗು ಆಟ ಮಾಡ್ತದಲ್ಲ ಹಂಗೆ ಮಗು ಹಂಗೆ ಮಾಡತ್ತಾರ ಅವ್ರು. ಚಪಾತಿ ಕೊಟ್ಟು ಅಂತಂದ್ರೆ ಅದಕ್ಕೆ ಚಪಾತಿ ನಂಗೆ ಕೆಂಪರಾತೈತಿ, ಚಪಾತಿ ನಂಗೆ ಬೇಡ, ನನಗೆ ಇಷ್ಟ ಆಗೋದಿಲ್ಲ, ನಾ ತಿನ್ನೋದಿಲ್ಲ. ಅದ್ರ ಸಲುವಾಗಿ ಇವತ್ತು ಏನು ಮಾಡಿದ್ವು ಹಂಗನಂತಲೇ ಅವರಿಗೆ ದೋಸೆ, ಮೆತ್ತಗೆ ದೋಸೆ ಅವರಿಗೆ, ಸಣ್ಣ ಸಣ್ಣ ದೋಸೆ, ಆಲೂಗಡ್ಡೆ ಪಲ್ಯ. ನಮ್ಮ ಅತ್ತೆಯವ್ರಿಗೆ ಕೊಬ್ಬರಿ ಚಟ್ನಿಲೇ ಸಹಿತ ನಮ್ಮ ಅತ್ತೆಯವ್ರಿಗೆ ಕೆಂಬರಾತದ ಅನ್ನತ್ತಾರೆ. ನಾ ಕೊಬ್ಬರಿ ಚಟ್ನಿ ತಿಂದ್ಮೇಲೆ ನಂಗೆ ಕೆಂಬರಾತೈತಿ ಅಂತ ಹೇಳಿ ಎಷ್ಟು ಹಿರಿಯರ ಜಪಿಸ್ತಾರೆ ನೋಡಿ. ಇದು ತಿಂದ್ರೆ ಆಗ್ತದೆ, ಅದು ತಿಂದ್ರೆ ಆಗ್ತೈತಿ, ಅದು ಮಾಡಿದ್ರೆ ಆಗ್ತೈತಿ, ಇದು ಮಾಡಿದ್ರೆ ಆಗ್ತೈತಿ ಅಂತ ಹೇಳಿ ನಮ್ಮ ಅತ್ತೆಯವ್ರಿಗೆ ಪ್ರತಿಯೊಂದು ಊಟದ ವಿಷಯ ಒಳಗಂತೂ ಭಾಳ ಅಂದ್ರೆ ಭಾಳ ಅವರ ಇದದಾರ. ಯಾವುದು ತಿನ್ಬೇಕಾದ್ರೂ ಭಾಳ ಸೂಕ್ಷ್ಮ, ಭಾಳ ಎಲ್ಲ ವಿಚಾರ ಮಾಡಿ ತಿಂತಿರ್ತಾರೆ. ಮತ್ತು ಅಂತಾರೆ ಅವ್ರು ಭಾಳ ವಿಚಾರ ಮಾಡಿ ತಿಂತೇನವ ನಂಗೆ ಭಾಳ ಹೆದರಿಕೆ ಆಗ್ತೈತಿ, ನಾ ತಿಂದು ಕೂತ್ನಿ ಅಂದ್ರೆ ತ್ರಾಸ ಅದು ನನಗೆ ಅಂತ ಹಿಂಗೆ ಅಂತಾರೆ ನಮ್ಮ ಅತ್ತೆಯವ್ರ. ಅದು ನಿಜಾನ ಐತಿ. ಪಾಪ ಅವ್ರಿಗೆ ಏನು ಆಗ್ತೈತೆ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಅವ್ರಿಗೆ ಅವ್ರ ಪಾಡಿಗೆ ಅವರಿಗೆ ಇರಾಕ್ ಕೊಟ್ಟಿದ್ದೆವು. ಅವ್ರು ಹೆಂಗೆ ಇರ್ತಾರಲ್ಲ ಹಂಗೆ ಇಷ್ಟಪಟ್ಟು ಇರಲಿ, ಖುಷಿಯಾಗಿರಲಿ. ಅವ್ರು ಏನು ತಿನ್ನೋದಿಲ್ಲ ಅಂತಂದ್ರೆ ಮತ್ತೊಂದು ಅವ್ರಿಗೆ ರೆಡಿ ಇರ್ತದೆ. ನಾಷ್ಟ ಮಾಡೋರು ಅದಾರ ಬಿಸಿ ಅವ್ರ ಮಗನ ಚಿಂತೆ ಮಾಡ್ತಾಯಿದ್ದಾರೆ. ಅವರು ಬೆಳಿಗ್ಗೆ ಹೋದ, ಏನು ತಿಂದು ಹೋದೇನಿಲ್ಲ, ಏನು ಮಾಡಿಕೊಟ್ಟಳೇನಿಲ್ಲ ಅಂತ ಹೇಳಿ ಬೆಳಿಗ್ಗೆ ಅವ್ರ ಸ್ಟೋರಿ ಹೇಳ್ಬೇಕಂದ್ರೆ ನಮ್ಮ ಅತ್ತೆಯವ್ರದ್ದು ಬೆಳಿಗ್ಗೆ ಎದ್ದ ಮೇಲೆ ಅವ್ರು ಏನು ಮಾಡವ್ರ, ನಾವು ಎದ್ದಿದ್ದೇವೇನಿಲ್ಲ ಅವ್ರಿಗೆ ಹಂಗೆ ಕಳ್ಸಾತೇವೇನು, ನಾವು ಅವ್ರು ಏನು ತಿಂದಾರೇನಿಲ್ಲ ಅಂತ ನಮ್ಮ ಅತ್ತೆ ಎದ್ದು ನೋಡವ್ರು ನಮಗೆ. ಡಬ್ಬ ಕಟ್ಟಾತೀನಿ, ಎಷ್ಟು ಕಟ್ಟಿದಿ, ಪಲ್ಯ ಏನು ಮಾಡಿದಿ, ಪ್ರತಿಯೊಂದು ಹಿಂಗೆ ಮುಂದೆ ನಿಂತು ನಮಗೆ ಮಾಡಿಸಿ ಅಡುಗೆ ಮಾಡಿಸ್ಕೊಂಡಾರ ಅವ್ರು ನಮ್ಮ ಕಡೆ. ಅವ್ರು ಮಗ ಕಟ್ಟಿದಾಳೇನಿಲ್ಲ, ಮೊಮ್ಮಕ್ಕಳು ಕಟ್ಟಿದಾಳೇನಿಲ್ಲ, ಬಂದವ್ರ ವ್ಯವಸ್ಥೆ ಮಾಡತ್ತಾಳೇನಿಲ್ಲ ಆ ಥರ. ಈಗೂ ಅವ್ರು ಮಾಡಕ್ಕೆ ನೋಡತ್ತಾರ, ಖರೆ ಅವ್ರಿಗೆ ಆಗುವತ್ತದ ಖರೆ. ಆದರೂ ಅಷ್ಟ ಅದು ಮಾಡತ್ತಾರ. ಅವ್ರಿಗೆ ದೋಸೆ ಜೊತೆ ತೊಗೊಂತೀನಿ ಪಾಪ ಇಷ್ಟ ಆಗ್ತೈತಿ. ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಬೇಡ ಅಂತ ಹೇಳಿ ಕೊಬ್ಬರಿ ಚಟ್ನಿ ಕೊಟ್ಟಿಲ್ಲ. ಅವ್ರು ಸಮ್ಮಂಗ ಮತ್ತು ಅಪ್ಪಗೂ ಮಾಡಿಕೊಡೋದೈತೆ ನಂಗೆ. ಟೈಮ್ 10 ಗಂಟೆಗೆ ಆಗೈತಿ. ಶಾಂಭವಿಗೆ ದೋಸೆ ಭಾಳ ಇಷ್ಟ ಆಗ್ತಾವೆ, ಶಾಂಭವಿ ತಿಂತಾಳು. ಅವ್ರನ್ನ ಮತ್ತೆ ಅವರು ಒಣ ಚಪಾತಿ, ಒಣ ರೊಟ್ಟಿ, ಒಣ ದೋಸೆ ಹಿಂಗೆ ಒಣದು ಯಾಕೆ ತಿಂತಾರಂತ ನಂಗೆ ಗೊತ್ತಿಲ್ಲ. ಅವ್ರು ಭಾಳ ನಾನು ನೋಡೇನಿ ಎಲ್ಲ ಒಣದು ಹಿಂಗೆ ತಿಂತಿರ್ತಾರೆ ಅವ್ರು. ಭಾಳ ಇಷ್ಟ ನಮ್ಮ ಅತ್ತೆಯವ್ರಿಗೆ. ದೋಸೆ ಕರಿ ಅದು ಹುಳಿ ಸುಡಾತದ ಅಂತೇಳಿ ನಾವು ದಿನಾಲೂ ಮಾಡಿಲ್ಲ ಅವ್ರ ಸಲುವಾಗಿ. ಯಾಕಂದ್ರೆ ದಿನಾಲೂ ಮಾಡಿದ್ರೆ ಅದು ಆ್ಯಸಿಡಿಟಿ ಆದಂಗೆ ಆಗತೈತೆ ಅವರಿಗೆ. ಅದ್ರ ಸಲುವಾಗಿ ಯಾವಾಗಾದ್ರೂ ವಾರ ಒಳಗಾದ್ರೂ ಒಂದು ಸಲ ದೋಸೆ ಭಾಳ ಇಷ್ಟ ಆಗ್ತೈತೆ ಅಂತ ವಾರ ಒಳಗೆ ಒಂದು ಸಲ ಮಾಡೋಣ ಅಂತೇಳಿ ಅವ್ರಿಗೆ ಮಾಡ್ಕೊಡತ್ತೇನೆ. ಇಷ್ಟಪಟ್ಟು ತಿನ್ನಲಿ ನಮ್ಮ ಅತ್ತೆಯವ್ರ. ಈಗ ಸಾಡಿದು ಅಂತ ಹೇಳಿದಾರೆ. ಈಗ ನಮ್ಮ ಅಮ್ಮ ಅದಾರ, ಗೊಂಡೆ ಅಮ್ಮ ಒಬ್ಬರೇ, ಅವ್ರಿಗೆ ಕರೆಸಿ ನಾ ಸಾಡಿದು ಮಾಡಿಸ್ಬೇಕು ಅವರಿಗೆ. ನೋಡಿ ಅಲ್ಲಿ ನೋಡಿ ಮೆತ್ತಗಿರ್ತೈತಲ್ಲ, ಅದಕ್ಕೆ ಆಲೂಗಡ್ಡೆ ಪಲ್ಯನೂ ಮಾಡಿಕೊಡ್ಬೋದು ಅವರಿಗೆ. ತಿನ್ನಲಿ ಅವ್ರಿಗೆ ಏನು ಇಷ್ಟ ಆಗ್ತೈತೆ ಅಷ್ಟು ಮೆತ್ತಗೆ ಇಷ್ಟ ಆಗಿದ್ದನ್ನು ಮಾಡಿಕೊಡೋದು. ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎರಡೂ ಮಾಡೈತಿ. ಈಗ ಶಾಂಭವಿಗೆ ಸ್ವಲ್ಪ ದೋಸೆ ಮಾಡಿಬಿಡೋಣ. हां आत्या बटाट्याचं भाजी केलंय आणि खोकल्यासाठी खोबऱ्या चटणी दिलो नाही, देऊ जरा. हा त्याच्यासाठी खोका आणि बघूया म्हणून बटाट्याची भाजी चांगली झाली. हा द्वासी कसं झाली? खाल्लो मी पोरं पण खाल्लं, सगळेजण खाल्लं. तुमचं लास्ट आता. द्वासी ಶಾಂಭವಿ ಇದೆ ಹಿಂಗೆ ಆಯ್ತು ಇಲ್ಲಿ. ದೋಸೆ ರೆಡಿ ಅದ. ಮತ್ತೊಂದು ದೋಸೆ ಮಾಡೋಣ ಅವಳಿ ತಿನ್ನಾಗ. ಒಂದು ತಿಂತಾಳ, ಅದು ಭಾಳ ಕಡಂಗೆ ಹಿಂಗಾಯ್ತು ನೋಡಿ. ನಮ್ಮ ಅತ್ತೆಯವ್ರ ಜೊತೆ ಮಾತಾಡಿ ಆಲೂಗಡ್ಡೆ ಪಲ್ಯ ಅದು ಎಲ್ಲ ಹೇಳಿ ಖುಷಿಯಾಗ್ಯಾರ ಅವರು. ನಮ್ಮ ಅತ್ತೆಯವ್ರ ಸಲುವಾಗಿ, ನನ್ನ ಸಲುವಾಗಿ, ಮತ್ತೆ ನಮ್ಮ ಅತ್ತೆಯವ್ರ ಜೊತೆ ನಂದು ಚಾನ್ಸ್ ಐತೆ ಅಭಿಮಾನಿಗಳೇ.
ನಾನು ಚಾ ಕುಡಿಯಾಕೀಗ ನೋಡಿ ಯಜಮಾನ್ರ 10 ಗಂಟೆ ಆದ ಹೋಗ್ಕೋತಾರೆ ಮನೆ ಖಾಲಿ ಖಾಲಿ ಅನಿಸ್ತದೆ. ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ. ಹೆಂಗ ಮದ್ವಿ ಮಾಡ್ಕೊಂಡ್ ಬಂದಾರಲ್ಲ ಮನೆಗಡೆ ಹಂಗ ನನ್ನ ಜೊತೆನೇ ಬೆನ್ ಹತ್ತೋದು. ನನ್ನ ಜೊತೆ ನಾ ಎದ್ದ ಮೇಲೆ ಹೇಳೋದು, ನನ್ನ ಜೊತೆ ಕೊಡ್ರೋದು, ನಾ ಏನು ಮಾಡ್ತೇನೆ ಅನ್ನೋದು, ನನ್ನ ಕಡೆ ಲಕ್ಷ ಕೊಡೋದು, ಎಂಥ ಬಟ್ಟೆ ಹಾಕೋತಾಳೆ, ಹೆಂಗೆ ಮಾತಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ, ಏನು ಮಾತಾಡ್ತಾಳೆ, ಪ್ರತಿಯೊಂದು ನಮ್ಮ ಮನೆಯವರ ನನ್ನ ಜೊತೆನೇ ಯಾವಾಗಲೂ ನನ್ನ ಕಾವಲ ಮಾಡಿದಂಗೆ. ಅದು ಅಂತಾರಲ್ಲ, 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದಾರೆ ಒಲಿದು ಬಾರೆ ಅಂತಾರಲ್ಲ, ಹಂಗಾಗೈತಿ ಅಭಿಮಾನಿಗಳೇ. ಅದೇ ಹೂವಿನ ಹಾಸಿಗೆ ಮೇಲೆ ನಡೆಯೋದ ನನಗೆ ಕಲಿಸ್ಕೊಟ್ಟಾರ ಅವ್ರ. ಹಕ್ಕಿಗಳಂಗೆ ಹಾರುವಂಗೆ ಕಲಿಸ್ಕೊಟ್ಟಾರ, ಬುಲು ಮಾತಾಡುವಂಗೆ ಕಲಿಸ್ಕೊಟ್ಟಾರ. ಆರಾಮಾಗಿ ನಾನು ನಿನ್ನ ಜೊತೆ ಇರ್ತೇನೆ, ಆರಾಮಾಗಿ ನೀ ಇರು, ಏನು ಚಿಂತೆ ಮಾಡಬೇಡ ಅಂತ ಹೇಳ್ಕೊಟ್ಟಾರ ಎಲ್ಲ ನಮ್ಮ ಮನೆಯವ್ರು. ಮತ್ತೂ ಹೇಳ್ಕೊಟ್ಟಾರ, ಅಂಥ ಬಟ್ಟೆ ಹಾಕೊಳ್ಳೋದಿಲ್ಲ, ಇಂಥ ಬಟ್ಟೆ ಹಾಕೊಳ್ಳೋಕೆ ಕೊಡಿರೋದಿಲ್ಲ, ಎಷ್ಟು ಬೇಕಷ್ಟು ಮಾತಾಡೋದು, ಯಾರ ಜೊತೆ ಮಾತಾಡೋದು ಅಷ್ಟೇ ಮಾತಾಡೋದು ಅಂತ ಹೇಳಿ ಪ್ರತಿಯೊಂದು ಎಲ್ಲನೂ ಈ ಶಿಸ್ತಿನ ಸಿಪಾಯಿ ಯಜಮಾನ್ರ ಜೊತೆ ಜೀವನಾನ ನಂದು ಫುಲ್ಲು ಬೇರೆ ಆಗಿಬಿಟ್ಟಿದೆ ಅಭಿಮಾನಿಗಳೇ. ನಾ ಹೆಂಗಿದ್ದೆ ಹೆಂಗಾದೆ ಅಂತ ಹೇಳಿ काय होतीस तू काय झालीस तू काय होतीस तू काय झाली ಅಂತ ಹಂಗೆ ಅಂತಾರಲ್ಲ, ಅದು ಹಂಗಾಗೈತೆ ನಂದೀಗ. ಮತ್ತು ಅದ್ರ ನಂಗೆ ಖುಷಿನೂ ಭಾಳ ಐತಿ. ಎಲ್ಲನೂ ನಂಗೆ ಸಿಕ್ಕೈತಿ, ಒಳ್ಳೆ ಮಕ್ಕಳು, ಒಳ್ಳೆ ಮನೆ, ಒಳ್ಳೆ ಫ್ಯಾಮಿಲಿ, ಆಮೇಲೆ ಖುಷಿಯಿಂದ ಇರೋದನ್ನು ಎಲ್ಲ ಇದಾಗೈತಿ. ಆರಾಮಾಗೆಲ್ಲ ಎಂಜಾಯ್ ಮಾಡೋನು. ಮತ್ತು ನಮ್ಮತ್ತೆವ್ರಿಗೂ ಚಾಯ್ ಕೊಡೋನು ಈಗ. अते गुड अते शान माझं मूल आज लई शान झालं. ಶಾಂಭವಿ ಸಲುವಾಗಿ ತಿಳು ದೋಸೆ, ಅಪ್ಪು ಸಲುವಾಗಿ ದಪ್ಪ ದೋಸೆ, ಅವಂಗ ಬೆನ್ನಿ ಐತಿಲಿ, ಮತ್ತು ಬೆನ್ನಿ ಹಚ್ಚಿ ಕೊಡೋಣ ಅಂತ ಹೇಳಿ ನೀವು ಮಾಡ್ಕೊಬ. ಹಿಂಗೆ ಆರಾಮ ಐತೇನಿ, ನಾ ಕಡೆಯಿಂದ ಬರ್ತೇನೆ. ಎಷ್ಟೊಂದು ತರಕಾರಿನೂ ಇದೆ, ಎಲ್ಲ ಕಾಯಿಪಲ್ಯ ಸಂತಿನ ಆಗೈತಲ್ಲ ಎಷ್ಟೊಂದು. ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ಚಾಲು ಅಥವಾ ಈಗ ಮಮ್ಮಿ ಕಡೆ ಡ್ಯಾನ್ಸ್ ಚಾಲು ಅದ. ಮತ್ತು ಇವ್ರ ಕೈಯಾಗ ಕೊಟ್ರೆ ಬಂದ್ಮೇಲೆ ತಗೋ ಅಂತ ಹೇಳಿ ದಾರಾನ ಬೇರೆ ಟೈಮ್. ಕಾಟನ್ ದಾರಾನ ಐತಿ ಪೂರ್ತಿ. ಎಷ್ಟು ಕಲರ್ ಮಸ್ತ್ ಮಾಡ್ಕೊಂಡು ಮಾಡಿದಾರೆ ನೋಡಿ. ನಮ್ಮ ದೇಶದ ಹೆಮ್ಮೆ ಇದು, ಕೇಸರಿ ಮತ್ತು ಬಿಳಿ ಮತ್ತು ಹಸಿರು. ಶಾಂಭವಿ ಸ್ವೀಟ್ ಬಂದೈತೆ ಬಾ. ಏನು ಬಂದೈತೆ ನೋಡು. सलमा खेळातिद्लो आम्हाला जलेबी देता काय ಅಂತ ಹೇಳಿ. तुम्ही जलेबी आणणार काय साहेब आम्हाला. ಸೇಮ್ ಸಕ್ಕು ಸಲುವಾಗಿ ಮತ್ತು ಸಲ್ಮಾ ಸಲುವಾಗಿ ಜಲೇಬಿ ತೊಗೊಂಡಾರ ನಮ್ಮ ಮನೆಯವ್ರ. ಇದೊಂದು ಬಾಕ್ಸ್ ಐತಂತ, ಮತ್ತು ಇಲ್ಲೊಂದು ಬಾಕ್ಸ್ ಐತಂತ. ಎರಡು ಸ್ಪೆಷಲ್ ಜಲೇಬಿ ತಿನ್ನೋ ದಿನ ಇವತ್ತು ನಮ್ದು. ಇವತ್ತು ಯಾಕೆ ಜಲೇಬಿ ಮಾಡ್ತಾರೆ ಗೊತ್ತದ ಏನ್ರಿ ನಿಮ್ಗೆ? ಅಂದ್ರೆ ಇದು ಏನು ಯಾಕೆ ಹಿಂಗೆ ಜಲೇಬಿನ ಮಾಡ್ತಾರೆ ಅಂದ್ರೆ ಈ ಇದಕ್ಕೆ ಜಲೇಬಿನ ಅಂದ್ರೆ ಈಗ ಅವಳು ಸಲ್ಮಾನು ಅಂದಳು ಆಮೇಲೆ ಜಲೇಬಿ ಅನ್ನಾರ ಕಾಯ್ ತುಮಿ ಮುಂದಾರ ಇಂಥವ. ಇದು ಭಾಳ स्वीट इರ್ತದೆ. आज लई स्पेशल दिवस आहे. आज आम्हाला स्वतंत्र मिळाला दिवस. स्वतंत्र स्वतंत्र दिवस आज मिळाला मला दिवस. आणि आम्ही मोठं फंक्शन करावं म्हटलं तर शरणचं पेपर आहे म्हणताना आम्ही फंक्शन करावे करायला ते म्हणतात. त्यासाठीच ह्यानी केलं फंक्शनला तू मम्मीचं सेवा करा घरात तू आणि मम्मी पापा एकटी राहते. पोल्याचं पेपर आहे म्हणून मला सोडून ह्यानी गेलत आणि त्यांनी तिथनं लावून दिल्यात मला मॅडमला आणि ಅಜ್ಜಿನ ದೇವ म्हणून. ನೋಡಿದ್ರಲ್ಲ ಅತ್ತೆ ಸುಸಿ ಯಾವ ರೀತಿ ಎಲ್ಲ ಆಚರಣೆ ಮಾಡಿದ್ವಿ ಅಂತ ಶಾರ್ಟ್ಸ್ ಒಳಗೆಲ್ಲ ನಿಮಗೆ ಬಿಟ್ಟೆ ನಾನು. ಯಾಕಂದ್ರೆ ಅಲ್ಲೇ ಹೋಗೇ ಮಾಡ್ಬೇಕಂತ ಏನಿಲ್ಲ, ಮನಸ್ಸಿದ್ರೆ ಎಲ್ಲಿದ್ರೂ ಮಾಡ್ಬೋದು ಅಭಿಮಾನಿಗಳೇ. ಆ ರೀತಿ ಅದ ನಂದು ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕಂತಲ್ಲ. ನಮ್ಮ ಮನೆಯವ್ರು ನಮಗೆ ಕಲಿಸೋ ಕೊಟ್ಬಿಟ್ಟಾರ. ಗೆರಿ ಕುರಿಬೇಡ,
ಗೆರೆ ಕೊರೆಯೋದಿಲ್ಲ. ಗೆರೆ ಕೊರದೆ ಅಂತಂದ್ರೆ ಜೀವನ ಒಳಗೆ ಭಾಳ ಕಷ್ಟ ಅದ. ಎಷ್ಟು ಆಗ್ತದ ಅಷ್ಟು ಹೆಂಗೆ ಬರ್ತದ ಹಂಗೆ ಹೋಗಾಕ ಕಲಿ ಅಂತ ಹೇಳಿ ಕಲಿಸ್ಕೊಟ್ಟಿದ್ದಾರೆ. ನಿಜಾನ ಅದ ಅಭಿಮಾನಿಗಳೇ. ಈಗ ನಮ್ಮ ಅತ್ತೆಯವರು ದೋಸೆ ತಿಂದು ಮಲ್ಕೊಳತ್ತಾರ. ಮತ್ತು ಈಗ ಹೊರಗಡೆ ಸ್ವಲ್ಪ ವಾಕಿಂಗ್ ಹೋದರು. ಯಜಮಾನ್ರು ಪಾಪ ಅವಾಗಿಂದ ದನದ ಬಂದು ಎಷ್ಟೊಂದು ಕೆಲಸಗಳು ಮಾಡ್ಕೊಂಡು ಬೆಳಿಗ್ಗೆ ಬೇಗ ಹೋಗಿ ತರಕಾರಿ ನಮಗೆ ತಿನ್ನಕ್ಕೆ ಜಿಲೇಬಿ ಅದೆಲ್ಲ ತೊಗೊಂಡು ಅಲ್ಲೆಲ್ಲ ಫಂಕ್ಷನ್ ಖುಷಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಊಟ ಮಾಡ್ತಾರಂತ. ಅಲ್ಲಿ ಇಡ್ಲಿ ಅದು ತಿಂದಾರಂತ, ಏನೂ ಆಗಿಲ್ಲ ಅಂತ ಆರಾಮದಾರ. ಮಕ್ಕಳು ಸಹಿತ ಅವ್ರವ್ರ ಅಭ್ಯಾಸ ಅವ್ರು ಮಾಡ್ಕೋತಾ ಇದ್ದಾರೆ. ಮಗಳ ರಜೆ ಅದ, ಅವಳದು ಏನೇನು ಅವಳದು ಅಭ್ಯಾಸ ಕೂತಾಳ. ಮಗ ಮ್ಯಾಲೆ ಕುಂತಾನೆ, ಅವಂದು ಪಿ ಜಿ ತಯಾರು ಮಾಡ್ತಾ ಇದ್ದಾನೆ. ಅಷ್ಟರೊಳಗೂ ನಾವು ಇಷ್ಟೊಂದೆಲ್ಲ ಮಾಡಿದ್ದೀವಿ. ಸ್ವಾತಂತ್ರ್ಯ ದಿನ ಹಬ್ಬ ಆಚರಣೆ ಮಾಡಿದ್ದೀವಿ. ಈಗ ನಾನು ಈ ವೈಟ್ ಡ್ರೆಸ್ ತೆಗೆದು ಬೇರೆ ಡ್ರೆಸ್ ಹಾಕೋತೀನಿ. ಮತ್ತೇನೇನು ಮಾಡೋದಲ್ಲ ಮತ್ತು ಆಮೇಲೆ ತೋರಿಸ್ತೀನಿ. ಈಗ ಮೊಬೈಲ ಚಾರ್ಜಿಂಗ್ ಇಡೋಣ. ಅಭಿಮಾನ ಫ್ಲವರಿಂಗ್ ತೊಗೊಂಡು ನಮ್ಮ ಮನೆಯವ್ರು ಅದು ಒಣಗ್ತೈತೆ ಅಂತ ನಾ ಹಿಂಗೆ ಇಟ್ಟಿದ್ದೀನಿ. ಮತ್ತು ಅದಕ್ಕೆ ನಾವು ಅತ್ತೆ ಏನಾದರೂ ಇದು ಗಿಡ ಹತ್ತಿದ್ದೀನಂತ. स्वेटर घेऊन घातले. स्वेटर घेऊन घातले. हा ते घालून घेता. ಸ್ವೆಟರ್ ಹಾಕೊಂಡು ತಯಾರಾಗತ್ತಾರೆ. ಈಗ ಊಟ ಕೊಡ್ಬೇಕು. ಅವ್ರಿಗೂ ದೋಸೆ ಅದು ಲೇಟ್ ಮಾಡಿ ತಿಂದಾರ ಅಂತಲೇ ಮೆತ್ತಗೆ ಅನ್ನ. ಇವತ್ತು ಭಾಳ ದಿನ ನಂತರ ಮೆತ್ತಗೆ ಅನ್ನ ಹಿಂಗೆ ಮಾಡೈತಿ. ಆಮೇಲೆ ಇಲ್ಲಿ ಸಾರದ ನುಗ್ಗೆಕಾಯ್ದೆ ಊಟ ಕೊಡೋಣ. ಊಟ ಮಾಡಿ ಸ್ವಲ್ಪ ಮಲ್ಕೊಳತ್ತಾರ. ಹಾಸಿಗೆ ಅದು ರೆಡಿ ಮಾಡ್ಯಾರ ಅವ್ರ ಇವತ್ತು. आणि हे छंद आहे कलर. आता समूह आणलेलं कुठं बाहेर, समूह आणलेलं कुठं जाताना बाहेर घालवा. ते आज धुवून घातली. ದೇವ್ರಿಗೆ ಇವತ್ತು ಅನ್ನ ಮತ್ತು ಸಾರ ಬೆತ್ತಗೆ ಬಾಸ್ಮತಿ ಅನ್ನ. हां त्या मऊ बासमतीचं भात केले आणि आमटी आहे आणि लई द्या नाही, जरा दिली गप खावा. आता पोट भरून बघा. ನಮ್ಮಂತಿವರು ತಿನ್ನತ್ತಾರ. ಭಾಳ ಅವ್ರಿಗೆ ಮೆತ್ತಗನ್ನ ಇಷ್ಟ ಆಗ್ತೈತೆ. ಭಾಳ ದಿನ ನಂತರ ಮಾಡಿದೆ. ಪಾಪ ತಿನ್ಲಿ ಅವ್ರ. ಮತ್ತು ದೋಸೆನೂ ತಿಂದಾರ. ನಿದ್ದೆನೂ ಬರತೈತಿ. ಬೆಳಿಗ್ಗೆ ಬೇಗ ಎಬ್ಸಿಲ್ ಚಲೋ ಆಗೈತಿ. ಆರಾಮಾಗ್ಯಾರ. ಇವತ್ತು ಜಾಸ್ತಿ ಬಡಬಡ್ನು ಮಾಡಿಲ್ಲ ಅವ್ರ. ಆಮೇಲೆ ನಾ ದೋಸೆ ಇದ್ದಿದ್ದೆ ಮಾಡಿದ್ದೆ. ನಮ್ಮ ಮನೆಯವ್ರು ಆಮೇಲೆ ತಿಂತೇನಂದ್ರು ಮತ್ತು ಹೋಗಿ ರೆಸ್ಟ್ ಮಾಡತ್ತಾರ. ಅದಕ್ಕೆ ನಾ ಸ್ವಲ್ಪ ದೋಸೆ ಇದ್ದ ಚಟ್ನಿ ತಿನ್ಕೊತೇನೆ. ಹುಡುಗರಿಗೆ ಆಮೇಲೆ ಮಾಡ್ಕೊಡೋಣಂತ. ಈಗ ಒಂದು ಸ್ವಲ್ಪ ದೋಸೆ ಮತ್ತು ಚಟ್ನಿ ತಿನ್ನೋಣ. ಮತ್ತು ಇವ್ರು ಮಲ್ಕೊಳಕ್ಕೆ ಹೊಂಟ್ರು. टाईम आयता मलकोले आराम. ಈಗ अत्या आता डोळ्यात औषध घालायच नको. रात्री घालवा. ते डोळा सगळं चांगलं झाले आता आणि ते चिकटाले. रात्री झोपताना घालायचं, सकाळी आणि तेल लावून आणि पुसायचं. तसं करू. जेवलोच? हा जेवलो. ते ಅಭಿಮಾನಿಗಳೇ ಇಲ್ಲಿ ನೋಡಿ ಈಗ ತಿನ್ನಾಕೋತೆ ಮಲಸ್ದೇವ್ರು ಏನನ್ನತ್ತಾರು ನಂಗೆ ನೋಡ್ಕೊಳಕ್ಕೆ ನೀನೇ ಆರಾಮ ಉಳಿಲಿಲ್ಲ ಅಂದ್ರೆ ಏನು ಮಾಡೋದು. ಕಣ್ಣಿ ತ್ರಾಸ ಆಗ್ತೈತಿ. ಎಷ್ಟೊಂದೆಲ್ಲ ಮೊಬೈಲ್ ಮಾಡ್ಕೋತ ಕೂತಿರ್ತಿ. ಇದೆಲ್ಲ ಯಾವಾಗ ಮಾಡ್ತಿ ನೋಡುವ, ನೀ ಎಲ್ಲ ಹುಷಾರಾಗಿ ಮಾಡೋಣತ್ತಾರ. ಹಿಂಗಿರ್ತದೆ ಹಿರಿಯರ ಅಂದ್ರೆ. ಹಿರಿ ಜೀವಗಳ ಮಗನ ಕಿತ್ತು ಸೊಸಿ ಮೇಲೆ ಭಾಳ ಜೀವ ಇರ್ತದೆ ಅಂತಾರಲ್ಲ. ನೋಡ್ಕೊಳಕ್ಕೆ ಅವಳ ಅಂತ ಗೊತ್ತಾಗಿರ್ತೈತೆ ಅವರಿಗೆ. ಟೈಮ್ 5 ಗಂಟೆ ಆಯಿತು, ಸಂಜೆ 5 ಗಂಟೆ. ಇವ್ರು ಮಲ್ಕೊಂಡಿದ್ದಾರೆ. ಯಜಮಾನ್ರು ಇನ್ನೂ ಎಳವಾರು. ಅತ್ತೆಮ್ಮನೂ ಅಲ್ಲಿ ಜೋರು ನಿದ್ದೆ ಮಾಡ್ಯಾರು. ಅಭಿಮಾನಿಗಳಿಗೆ ಟೈಮ್ ಆಗಿಬಿಟ್ಟು ನೋಡಿ. ಇಷ್ಟು ಬೇಗ 6:30. ನಮ್ಮ ಅತ್ತೆಯವ್ರಿಗೂ ಎಬ್ಬಿಸ್ಬೇಕು. ಇನ್ನೂ ಮಲ್ಕೊಂಡಾರು. ಯಜಮಾನ್ರು ಒಳಗೆ ಮಲ್ಕೊಂಡಾರ. ಬೆಳಿಗ್ಗೆ ಬೇಗ ಇದ್ದಾರಲ್ಲ ಅವ್ರು. ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ಲ ನಮ್ಮ ಮನೆಯವ್ರದ್ದು. ಅದಕ್ಕೆ ಅವ್ರಿಗೂ ನಮ್ಮ ಮನೆಯವ್ರಿಗೂ ಎಬ್ಸೋನು. ಚಿನ್ನಜ್ಜಿ ಬರಲ್ಲ, ಏನೋ ತಿನ್ನೋದಿಲ್ಲ ಹೇಳ್ರಲ್ಲ. ನಿದ್ದೆ ಆಗಿಲ್ಲ ಇನ್ನು. ತೆಗೆಬಿಸ್ತೀನಿ ಬರ್ರಿ. ಕತ್ಲಾಗ್ತೈತಿ. ಈಗ 6:30 ಟೈಮ್. 6:30ಗೆ ಚಹಾ ಕುಡ್ದಿಲ್ಲ ಇನ್ನೂ. ಅವ್ರೆ ಎದ್ದು ಬರೀ ಮತ್ತು ನೀವು ಇನ್ನೂ ಎದ್ದಿಲ್ಲ ನಾನು ಅಂತಾರವ್ರು. ಇನ್ನೂ ಅಂತ ಹೇಳಿ ಬಂದು ಎದ್ದು ಕುತ್ಕೋಬರಿ ಈ ಕಡೆ ಹೊರಗೆ. ಅತ್ತೆಮ್ಮ, ಓ ಅತ್ತೆಮ್ಮ ಹೇಳ್ರಿಲ್ಲ. ಊಟ ಚಹಾ ಕುಡಿಯೋದಿಲ್ಲ ಹೇಳ್ರಿಲ್ಲ. ಹಿಂಗೆ ಮಲ್ಕೊಳತ್ತೇರಿ. ಆಮೇಲೆ ಚಹಾ ಕೊಡೋಣ. ಈಗ ಹೆಗಲ ಮೇಲೆ ಹಾಕ್ತೇವಲ್ಲ ಇಲ್ಲಿ, ಆ ಟಾವಿಲ್ ಸಣ್ಣದಾಗತೈತೆ. ಅದು ಬೀಳತೈತೆ ಬರೀ. ಮತ್ತು ಅದು ಯಾವಾಗಾದ್ರೂ ತೊಳೆದು ಹಾಕಿದ್ರು ನೋಡಿ ತೋರಿಸಿ ಇಲ್ಲಿ. ನಮ್ಮ ಅತ್ತೆಯವ್ರಿಗೆ ಹೆಗಲ ಮೇಲೆ ಹಾಕಾಕ ನಮ್ಮ ಮನೆಯವ್ರು ಟವೆಲ್ ತೆಗ್ದಿಡಿ ಅಂದಿದ್ರು. ಭಾಳ ಸಣ್ಣ ಟವೆಲ್ ಇಲ್ಲ, ಇದು ಕರೆಕ್ಟ್ ಐತೆ. ಹೆಗಲ ಮೇಲೆ ಹಾಕೊಂಡು ನೋಡ್ರಿ. ಹಾಂ, ಅದು ಭಾಳ ಸಣ್ಣದಾಗೈತಿ. ಅದು ಯಾವಾಗ ತೊಳೆದಾಗ ಇದೊಂದು ಇರಲಿ, ಇದೊಂದು ಇಟ್ಟು ಬಿಡ್ರಿ. ಡೈಲಿ ಯೂಸ್ ಮಾಡೋಕೆ ಬರ್ತೈತಿ. ಅದು ಹೊಲಸು ಕಪ್ಪಿಸ್ತೈತಿ ಇದ್ರೊಳಗೆ. ಅದಕ್ಕೆ ನಮ್ಮ ಅತ್ತೆಯವ್ರ ಸಲುವಾಗಿ ಟವೆಲ್ ತೆಗ್ದೈತೆ. ಬನ್ನಿ ಅಭಿಮಾನಿಗಳೇ, ನಮ್ಮ ಅತ್ತೆಯವ್ರಿಗೆ ಚಾಯ್ ಕೊಟ್ಟು ಬರೋಣ. ಮೇಡಮ್ ಅದು ಹೇಳಿದ್ರೆ ನಮಗೆ ಶೋಭಾ ಮೇಡಮ್ ಅಲ್ಲ ಅವ್ರ. ಇವ್ರು ಮೇಡಮ್ ಲಾಗ್ ನೋಡ್ತಾರಂತ. ಭಾಳ ಚಲೋ ಐತಿ. ಫ್ಯಾಮಿಲಿ ಲಾಗ್ ಐತಂತ ಇವ್ರದ್ದು.
ನೋಡ್ರಿ ನೀವು ಎಲ್ಲ ಕಮೆಂಟ್ ಮಾಡ್ರಿ, ಅವರಿಗೆ ಸಬ್ಸ್ಕ್ರೈಬ್ ಮಾಡ್ರಿ. ಒಳ್ಳೆ ಲಾಗ್ ಐತಿ, ಒಳ್ಳೆ ಫ್ಯಾಮಿಲಿ ಐತಿ. ನಮಗೂ ನೋಡಂತ್ಲೆ ಖುಷಿ ಐತೆ. ಏನಿಲ್ಲ ಅವ್ರು ಆ್ಯಸ್ ಯೂಶ್ವಲ್ ಏನಿದೆ ಮನ್ಯಾಗ ಮಾಡ್ತಾರೆ, ಈ ಥರನೂ ಮಾಡೋರು ಅದಾರ ಅಂತ ಹೇಳಿ ಖುಷಿ ಆಯಿತು. ಪಾಪ ಬಡತನ ಮನೆ ನೋಡಿ ನಮಗೂ ಇದನ್ನಾಯಿತು ಅವ್ರದ್ದೆಲ್ಲ. ಮತ್ತು ನೋಡೋಣ, ನೀವು ಸಪೋರ್ಟ್ ಮಾಡಿರಿ ಅವ್ರಿಗೆಲ್ಲ. ನಮ್ಮ ಟಿ ವಿ ಹಚ್ಕೊಡೋಣ, ನೋಡ್ಕೋತ ಕೊಡಲಿ ಅವರು. ಮತ್ತೆಯವ್ರ ಕಣ್ಣ ಇದನ್ನಾಗೈತಿ, ಪಿಚ್ ಬಂದೈತಿ ಕಣ್ಣಾಗ. ಅದು ಅವರಿಗೆ ಪಾಪ ತಯಾರು ಬರುವತ್ತದ, ಅದಕ್ಕೆ ಅವರು ಕೈ ಹಚ್ಕೊಂಡು ನೋವು ಮಾಡ್ಕೊತಾ ಇದ್ದಾರೆ ನಮ್ಮ ಅತ್ತೆಯವ್ರು. ಅದಕ್ಕೆ ನಾ ಹೇಳೀನಿ ಅವರಿಗೆ, ಹಂಗಾಯ್ತಂದ್ರೆ ನಂಗೆ ಹೇಳ್ರಿ, ನಾ ಒರೆಸ್ತೇನೆ ಅಂತ ಹೇಳೀನಿ. ಯಾಕಂದ್ರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ, ಮತ್ತು ನಾವು ಅದಕ್ಕೆ ಹಿಂಗೆ ಮಾಡಿ ಈ ರೀತಿ ಸಾಫ್ಟಾಗಿ ಏಕ್ದಮ್ ಹಚ್ಬೇಕಾ. ಅವ್ರು ಪಾಪ ಉಗುರು ಹಚ್ಕೊಳತ್ತಾರ, ಅದು ಇದನ್ನಾಗತ್ತೈತೆ ನಮ್ಮ ಅತ್ತೆಯವ್ರಿಗೆ. ಅದ ಕಣ್ಣ अते लावल्यासारखं वाटायले. हा ते लावल्यासारखं वाटायले. होय होय ते पुसतो मी. माझं मुलाचं सेवा करायला मी. आता हेच माझं काम आता. हा ते औषध घाला नाही खरं. हा होय ते. आणि ते घाण ते जायलाच पाहिजे. घाण गेलं नसलं तर डोळा लाल होतंय म्हणा. ಇವ್ರಿಗೆ ಟಿ ವಿ ಹಚ್ಕೊಡೋಣ ಅಂತ ಬಂದೇನಾ. ಮತ್ತು ಕಣ್ಣಾ ಪಿಚ್ಚು ನೋಡಿದೆ, ಮತ್ತು ಪಾಪ ಕಣ್ಣಾಗ ಇದನ್ನಾಗಂತಲೇ ಅವ್ರಿಗೆ ಕಣ್ಣು ಮುಚ್ಕೊಂಡು ಕೂತಿದ್ರು. ಅದಕ್ಕೆ ಮತ್ತು ನಾನು ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಹೇಳಿ ಬಟ್ಟೆಯಲ್ಲಿ ಒರೆಸಿದ್ರೆ ಅದು ಆಗವಲ್ತು. ಅದಕ್ಕೆ ಈಗ ಹಚ್ಕೊಂಡಾರ, ಹಿಂಗೆ ಈ ರೀತಿ ಹಚ್ಕೊಳತ್ತಾರ. ಅದು ಕಮ್ಮಿ ಆಗ್ತೈತಿ ಈಗ. ಆಮೇಲೆ ನಾ ಚಾಯ್ ಇಟ್ಕೊಂಡು ಕೂತಿದ್ದೀನಿ. ನಂದು ಚಾಯ್ ಟೈಮ್ದಾಗ ಹಿಂಗೆ ಆಗ್ತೈತಿ, ಚಾಯ್ ಇಟ್ಕೊಳ್ಳೋದು, ಅಲ್ಲಿ ಏನಾದರೂ ಕೆಲಸ ಮಾಡೋಕೆ ಹೋಗೋದು. ಹೀಗಾಗಿ ನಮ್ಮ ಅತ್ತೆಯವ್ರು ಅದು ಲೋಟ ಎಣ್ಣೆ ಲೋಟ ಹಿಡಿದೇನಲ್ಲಿ ಬೆಳಿಗ್ಗೆನ ಐತಿದ್ದ, ಈಗ ಯೂಸ್ ಬಂತು ಕರೆಕ್ಟ್. ಮನೆಗಳಿಗೆ ಇದಷ್ಟು ಚಾಯ್ ಕುಡಿದು ಪಟ್ ವಿಡಿಯೋದ ಎಡಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಸ್ವಲ್ಪ ನನಗೂ ಫ್ರೀ ಆಗ್ತೈತಿ. 7 ಗಂಟೆ ಆಗಿದ್ದು ಟೈಮ್ ಹೋಗಿದ್ದು ಗೊತ್ತಾಗ್ತಾ ಇಲ್ಲ ನನಗೆ. ಹೆಂಗೆ ಬೆಳಕಾಗ್ತಾಯಿದೆ, ಹೆಂಗೆ ರಾತ್ರಿ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದ್ರೊಳಗೆ ಟೈಮ್ ಮನೆ ಒಳಗೆ ಎಲ್ಲರೂ ಮನೆ ಒಳಗೆ ಇರೋದ್ರಿಂದ ಮನೆಯೇ ನಮ್ಗೆ ತುಂಬಿಟ್ಟೈತಿ. ಒಬ್ಬೊಬ್ರು ಒಂದೊಂದು ಕೆಲಸಗಳು ಈಗ ಪಟ್ನ ಮುಗಿಸ್ಕೊತೀನಿ. ಚಾಯ್ ಎಷ್ಟು ಪಟ ಕುಡಿದು ಬಿಡ್ತೀನಿ. ಯಜಮಾನ್ರು ಅಲ್ಲಿ ಹಾಲು ತೊಗೊಂಡು ಕುಡಿತಾ ಇದ್ದಾರೆ. ಅವರು ಟಿ ವಿ ನೋಡೋ ಟೈಮಿಗೆ ನೋಡ್ಕೊತ ಕೊಡ್ತಾರೆ. ಸ್ವಲ್ಪ ಟೈಮ್ ಆಗೈತಿ, 7 ಆಗೈತಿ. ಈಗ ಅವ್ರಿಗೂ 8 ಗಂಟೆಗೆ ಅಂದ್ರೆ ಊಟ ಕೊಟ್ಟು ಬಿಡಾಕಿದ್ದೀನಿ. ಮತ್ತು ಸ್ವಲ್ಪ ಟಿ ವಿನ ಸಾರು ಮಾಡೋದೈತೆ ನಂಗೆ. ಸಾರು ಮುಗ್ದದ, ಅದಕ್ಕೆ ಸ್ವಲ್ಪ ಪಟ್ನ ವೀಡಿಯೋಸ್ ಎಡಿಟಿಂಗ್ ಮಾಡ್ಕೊಂಡು ಈಗ ಸಾರು ಮಾಡಕ್ಕೆ ಹೋಗ್ತೇನೆ. ಅಷ್ಟೋ ತನಕ ಸ್ವಲ್ಪ ನೋಡ್ತಾರೆ ಅವ್ರು. ನಮ್ಮ ಶಾರ್ಟ್ ಫಿಲ್ಮ್ ಹಚ್ಕೊಡ್ತೇನೆ ಅವರಿಗೆ. ಇದು ಶಾರ್ಟ್ ಫಿಲ್ಮ್ ಐತಿದ ಮರಾಠಿ ಹೆಂಡತಿ ಅಂತ. ಭಾಳ ಭಾರಿ ಮಾಡ್ಯಾಳ ಪಾತ್ರ. ನೋಡ್ರಿ ನೀವು ಯಾವಾಗ ನಿಮ್ಮ ಟೈಮ್ ಸಿಕ್ಕಿದಾಗ ಸ್ವಲ್ಪ ನೋಡ್ರಿ. ಭಾಳ ಭಾಳ ಚಲೋ ಐತಿ. ಮರಾಠಿ ಹೆಂಡತಿ. ಮರಾಠಿ ಹೆಂಡತಿ. ಮರಾಠಿ ಹೆಂಡತಿ. ಹಾ, ಹಿರಿ ಜೀವಗಳು ಇಷ್ಟು ಖುಷಿ ಪಡ್ತಾರ. ನಮ್ಮ ಅಮ್ಮನೂ ಹಿಂಗೆ ನೋಡಿ ಖುಷಿ ಪಡ್ತಿದ್ಲ ನಾವು ಮಾಡಿದ್ದ. ಭಾಳ ಇಷ್ಟಪಡಾಕಿ ನಮ್ಮ ಪಪ್ಪಾಗ ಹೇಳಾಕಿ ಅವ್ರು ಮಾಡಿದ್ದ ಹಚ್ಚು ನೋಡ್ತೇನೆ ನಾನು. ನಮ್ಮ ಪಪ್ಪಾಗ ಹೇಳಾಕಿ ತೆಮ್ಮ ಲಾಗ್ ನೋಡ್ಕೊಕತ್ರು. ಎಷ್ಟು ನೋಡಿದ್ರು ಅವ್ರಿಗೆ ಮನಸ್ಸು ತುಂಬ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಹೋಯ್ತೆ. ಥ್ಯಾಂಕ್ ಯು ಅಭಿಮಾನಿಗಳೇ. ಟೈಮ್ ಅಂತೂ ಭಾಳ ಆಗೈತಿ. ಈಗ ಸ್ವಲ್ಪ ಪಟ್ನ ಸಾರು ಮಾಡ್ತೀನಿ, 4 ರೊಟ್ಟಿ ಮಾಡ್ತೀನಿ, ಅವ್ರಿಗೆ ಊಟ ಕೊಡ್ತೀನಿ. ಟೈಮ್ ಬೇರೆ ಆಗೈತಿ, ಊಟ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಹಿಂಗೆ ಭಾಳ ಶೇರ್ ಮಾಡಿರಿ. ಮತ್ತು 25K ಆದ್ಮೇಲೆ ನಮ್ಮ ಹೋಮ್ ಟೂರ್ ಬರೋದದ ನಿಮಗೆ. ಅದಕ್ಕೆ ಎಲ್ಲರ ಕಡೆ ವಿಡಿಯೋಗೂ ಶೇರ್ ಮಾಡಿರಿ ನಮ್ದೆಲ್ಲ. ಮತ್ತು ಹೋಮ್ ಟೂರ್ ನೋಡೋರು ಅದಿರೇನಿಲ್ಲ, ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.